ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಸೊ ನನ್ನ ಲೈಫಲ್ಲಿರುವಂಥ ಒಂದು ಡಿಕ್ಷನರಿನಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋ ವರ್ಡೇ ಇಲ್ಲ. ಅಂಥದ್ರಲ್ಲಿ ಕನ್ಸಿಸ್ಟೆಂಟಾಗಿ ವೀಡಿಯೋ ಹೆಂಗೆ ಮಾಡಲಿ ಅಂತ ಗೊತ್ತಿಲ್ಲ. ಇರಲಿ, ಏನೋ ಒಂದು ಮಾಡೋಣ. ಇವತ್ತು ಬೆಳಗ್ಗೆ ಏನಾಯ್ತಪ್ಪ ಅಂತಂದರೆ, ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಬಂತು. ಹೇಗೆ ಅಂದರೆ, ಇವಾಗ ನಮ್ಮಮ್ಮ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಅಭಿಷೇಕನೋ ಅಥವಾ ಒಂದು ಪೂಜೆನೋ ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಇಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ಅದನ್ನು 2 ದಿನಕ್ಕೆ ಮುಂಚೆ, 1 ದಿನಕ್ಕೆ ಮುಂಚೆ, ಕೆಲವು ಸಲ ಅವತ್ತಿನ ದಿನವೇ ಹೇಳ್ತಾರೆ ಹಿಂಗೆ ಹೋಗಬೇಕು ಅಂತ. ಅವಾಗ ನಾವೇನಾದರೂ ಇಲ್ಲ ಹಿಂಗೇನೋ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತಂದರೆ ಎಷ್ಟು ಡ್ರಾಮಾ ಇರುತ್ತೆ ಗೊತ್ತಾ. ಇಲ್ಲ ದೇವ್ರ ಕೆಲ್ಸಕ್ಕೆ ಹಾಗೆಲ್ಲ ಬರಲ್ಲ ಅಂತಂತಾರೆ. ದೇವ್ರ ಕಾರ್ಯ ಅದು. ಹಾಗೆಲ್ಲ ಹೇಳಿದ್ರೆ ನಿಂಗೆ ಏನಾನ ಕೆಲಸ ಆಗ್ಬೇಕು ಅಂದ್ಕೊಂಡಿರೋದು ಆಗುತ್ತಾ? ನಾನು ಮೊದಲೇ ದೊಡ್ಡ ಪುಕ್ಲಿ ಅಂಥದ್ರಲ್ಲಿ ನಿನ್ನ ದೇವ್ರ ವಿಷಯ ಇಟ್ಕೊಂಡು ಇಷ್ಟೆಲ್ಲ ಎದುರಿಸಿದ್ರೆ ನಾನು ಹೆಂಗಿರಲಿ? ನಾನು ನಂಬ ದೇವ್ರೊಂದೇ. ಆ ವಿಷಯದಲ್ಲಿ ನಾನು ತುಂಬ ವೀಕು. ಅದು ನಮ್ಮಮ್ಮಗೆ ತುಂಬ ಚೆನ್ನಾಗಿ ಗೊತ್ತು ಅನಿಸುತ್ತೆ. ಅದಕ್ಕೆ ಯಾವುದನ್ನ ದೇವ್ರ ಕಾರ್ಯ ಇರಲಿ, ಈ ಥರ ಫುಲ್ ಒಂದಷ್ಟು ಡೈಲಾಗ್ಸ್ ಬಂದೇ ಬರುತ್ತೆ. ನೀವು ಹೇಳಿ, ನಿಮ್ಮ ಮನೆಯಲ್ಲೂ ಕೂಡ ಹೀಗೇನಾ? ಅಂತಂದರೆ ದೇವ್ರ ಸ್ಥಾನಕ್ಕೆ ಬರಲ್ಲ, ಪ್ರಸಾದ ತಿನ್ನಲ್ಲ, ಪ್ರಸಾದ ಬೇಡ ಅಂತಂದಾಗ ಇದೆಲ್ಲ ಡೈಲಾಗ್ಸ್ ಬರುತ್ತಾ ಅಂತ. ಅಥವಾ ನಮ್ಮಮ್ಮ ಮಾತ್ರ ಒಂದು ಸ್ವಲ್ಪ ನಾನು ಹೀಗೆ ಪುಕ್ಲು ಅಂತ ಹಿಟ್ಟಿಕ್ಸ್ ಯೂಸ್ ಮಾಡ್ತಿದ್ದಾರಾ? ಸ್ವಲ್ಪ ಯೋಚನೆ ಮಾಡಬೇಕು. Until then, take care. Bye-bye. See you.